ಬರ್ರಿ ಇವತ್ತು ಉಳಿದಿರೋ ಅನ್ನದ್ರಲ್ಲಿ ಮಜ್ಜಿಗೆ ಹಾಕಿ ವಡೆ ಮಾಡೋಣಂತ. ಭಾರಿ ಮಸ್ತ್ ಆಗ್ತಾವ್ರಿ ವಡೆ, ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಸೇಮ್ ಒಳಗೆ ಪನ್ನೀರ್ ಟೇಸ್ಟ್ ಕೊಡ್ತೈತ್ರಿ. ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಒಳಗೂ ನೋಡಿರಿ ನಿಮ್ಗೆ ಟೆಕ್ಸ್ಚರು ಕ್ಲೀನಾಗಿ ಪನ್ನೀರ್ ಗತೆ ಅನ್ನಿಸ್ತೈತಿ, ಬಟ್ ಇದು ಪನ್ನೀರ್ ಅಲ್ಲ. ಭಾಳ ಅಂದ್ರೆ ಭಾಳ ಕಮ್ಮಿ ಇಂಗ್ರೀಡಿಯೆಂಟ್ಸು. ಮನ್ಯಾಗ ಉಳಿದಿದ್ರೆ ಅನ್ನ ಮಜ್ಜಿಗೆ ಅಷ್ಟೇ ರೀ. ಅನ್ನ ಮಜ್ಜಿಗೆ ಜೀರಿಗೆ ಕಡ್ಲೆ ಹಿಟ್ಟು ಹಾಕಿದ್ರೆ ಮುಗೀತು ರೀ. 4 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಮಸ್ತ್ ಪರಿ ಸ್ನ್ಯಾಕ್ಸ್ ರೆಡಿ ಆಗ್ತೈತೆ ರೀ. ಈವ್ನಿಂಗ್ ಸ್ನ್ಯಾಕಿಗೆ ಭಾಳ ರುಚಿ ಆಗ್ತಾವೆ, ಭಾಳ ಚಂದ ಆಗ್ತಾವೆ. ಇದ್ರ ಜೊತೆ ಕಾಂಬಿನೇಷನು ಸಿಜ್ವಾನ್ ಸಾಸ್ ಚಲೋ ಇರ್ತೈತಿ, ಕೆಚಪ್ ಚಲೋ ಆಗ್ತೈತಿ. ಯಾವುದೂ ಮಾಡ್ಕೊರಿ. ನಾನು ಇಲ್ಲಿ ತೋರಿಸಿ ಹಿಂಗೆ ಅನ್ನ ತೊಗೊಂಡಿನಿ ರೀ. ಕಡ್ಲೆ ಹಿಟ್ಟು, ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಮಜ್ಜಿಗೆ, ಜೀರಿಗೆ, ಖಾರ ಇಷ್ಟ ರೀ. ಮತ್ತೊಂದು ಏನಿಲ್ಲ, ಇಷ್ಟ ಇಂಗ್ರೀಡಿಯೆಂಟ್ಸು. ಈಗೇನು ಮಾಡೋನು ಎಲ್ಲ ರುಬ್ಕೊಂಬರೋಣಂತ. ನಾನು ಮೊದಲಿಗೆ ಉಳ್ದಿದ್ದು ಅನ್ನ ಹಾಕ್ಕೊಳಕತ್ತೀನಿ. ಅನ್ನ ಹಾಕ್ಕೊಂಡು ಕಡ್ಲೆ ಹಿಟ್ಟು ತೊಗೊಂಡಿನಿ, ಒಂದು ಕೊರ್ದ ಬಟ್ಲದಷ್ಟು ಹಾಕ್ಕೊಂಡು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಏನು ಮಾಡೀನಿ. ಮಜ್ಜಿಗೆ ತೊಗೊಂಡಿನಿ, ಗಟ್ಟಿ ಮಜ್ಜಿಗೆ ತೊಗೋರಿ. ತೆಳ್ಳನ ಮಜ್ಜಿಗೆ ತೊಗೊಳ್ಬೇಡಿ, ಗಟ್ಟಿ ಮಜ್ಜಿಗೆ ತೊಗೊರಿ. ಈ ಪರಿ ಹಿಂಗೆ ಸಣ್ಣ ಮಾಡ್ಕೊಂಡು ಬಂದೀನಿ ರೀ. ಈ ಪರಿ ಹಿಂಗೆ ನುಣ್ಣಗೆ ರುಬ್ಕೋಬೇಕು ರೀ. ದೋಸೆ ಹಿಟ್ಟು ರುಬ್ಕೋತೀವಲ್ಲ ರೀ, ಹಂಗೆ ಸಣ್ಣಗೆ ರುಬ್ಕೋಬೇಕು ರೀ. ರುಬ್ಕೊಂಡಿದ್ದು ಕೂಡಲೇ ನಾನು ಇದನ್ನು ಒಂದು ಬೌಲ್ಗೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ರೀ. ಇನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣಂತ. ಜೀರಿಗೆ ಹಾಕ್ಕೊಂಡು ನಾನು ಇದಕ್ಕೆ ನೀವು ಇನೋ ಪೌಡರು ಹಾಕೋಬೋದು, ಮತ್ತು ಉಬ್ಬಿಸಲಾಗಷ್ಟೇ. ನಾನು ಇಲ್ಲಿ ಏನು ಮಾಡಕತ್ತೀನಿ, ಬೇಕಿಂಗ್ ಪೌಡರ್ ಹಾಕೊಳಕತ್ತೀನಿ. ಒಂದು 1/4 ಚಮಚದಟ್ಟು ನೀವಿಲ್ಲಿ ಬೇಕಿಂಗ್ ಪೌಡರ್ ಹಾಕ್ಕೋಬೇಕು. ಹಾಕ್ಕೊಂಡು ಏನೈತ್ಲೆ ಗಿರ್ ಅಂತೇಳಿ ಚೆಂದಾಗ ತಿರ್ಗಿಸ್ಬೇಕು ರೀ. ಒಂದು 2-3 ನಿಮಿಷ ನೀಟಾಗಿ ಅದು ಬ್ಯಾಟರ್ ಏನೈತಲ್ಲ ಅದು ಉಬ್ಬಿ ಬರ್ತೈತಿ. ಅಲ್ಲಿ ತನಕ ಏನು ಮಾಡಿ ಗಿರ ಅಂತ ತಿರ್ಗಿಸ್ರಿ. ತಿರ್ಗಿಸಿದ ಕೂಡಲೇ ಇಲ್ಲಿ ಹಸಿ ಖಾರ ನಾನು ತೋರಿಸಿರ್ಲಿಲ್ಲ ನಿಮ್ಗಾಗಲೇ. ಈ ಹಸಿ ಖಾರ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ನಂದು ರೆಸಿಪಿ ಐತ್ರಿ, ಬೇಕಾದವ್ರು ನೀವಲ್ಲಿ ನೋಡ್ಕೋಬೋದು. ನನ್ನ ಲಿಂಕ್ ಹಾಕೀನಿ ನಂದು ಡಿಸ್ಕ್ರಿಪ್ಷನ್ ಇದ್ರೊಳಗಡೆ, ನೀವಲ್ಲಿ ನೋಡ್ಕೋರಿ. ಇದು ಹಸಿ ಖಾರ ಹಾಕೊಳಕತ್ತೀನಿ. ಒಳ್ಳೆ ಹಸಿ ಮೆಣಸಿನ್ಕಾಯಿ ಇದು ಮಜ್ಜಿಗೆ ಜೋಡಿ ಭಾಳ ಬೆಸ್ಟ್ ಕಾಂಬಿನೇಷನು. ಸೊ ಹಂಗಾಗಿ ನಾನು ಹಸಿ ಖಾರ ಯೂಸ್ ಮಾಡಕತ್ತೀನಿ. ಇದು ಹಾಕ್ಕೊಂಡಿದ್ದು ಕೂಡಲೇ ನಾನು ಇಡ್ಲಿ ಪ್ಯಾನ್ ಇಟ್ಕೊಂಡಿನಿ ಅಲ್ಲಿ ಸ್ಟೀಮ್ ಸಲಾಗಿ. ಅದಾದಮೇಲೆ ಒಂದು ಗಂಗಾಳ ತೊಗೊರಿ. ಗಂಗಾಳ ತೊಗೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಏನು ಮಾಡಿರಿ, ನೀವು ಚೆಂದಂಗೆ ಗ್ರೀಸ್ ಮಾಡಿರಿ. ಗ್ರೀಸ್ ಮಾಡಿಕೊಂಡು ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಬ್ಯಾಟರ್ನ ನಾವು ಇದಕ್ಕೆ ಹಾಕೋಬೇಕಾಗ್ತೈತೆ ರೀ. ನೋಡಿರಿ, ಹಿಂಗೆ ಸುತ್ತ ದಂಡಿ ಎಲ್ಲ ಕಡೆ ಹಚ್ಚಿರಿ. ಅಂದ್ರೆ ಅದು ಬಿಚ್ಚಿ ಬರ್ತೈತೆ ರೀ ಲಘುನೇ. ಇಲ್ಲ ಅಂದ್ರೆ ಹತ್ಕೋತ ತೆಗಿಯಾಕೆ ಬರೋದಿಲ್ಲ. ಅದ್ರ ಸಲಾಗಿ ಈಗೇನೈತೆ ನೋಡಿರಿ, ಮತ್ತೆ ಮಿಕ್ಸ್ ಮಾಡಕತ್ತೀನಿ. ಹಿಂಗೆ ಬ್ಯಾಟರ್ ಏನೈತಲ್ಲ ಹಿಂಗೆ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಇದಕ್ಕೆ ಹಾಕಬೇಕು ರೀ. ಹಾಕಬೇಕು, ಬಟ್ ಫುಲ್ ತುಂಬಾ ಹಾಕಕ್ಕೆ ಹೋಗ್ಬೇಡ್ರಿ. ತುಳಕಬಾರ್ದು. ತಂತ್ರ ಏನಾಗ್ತೈತಿ, ಅದು ಹೊರಗೆ ಬರ್ತೈತಿ. ಸೊ ಹಾಗಾಗಿ ಸ್ವಲ್ಪ ನೀವು ಹೆಂಗೆ ಇಡ್ಲಿಗೆ ಇಟ್ಕೋತಿರಲ್ಲ, ಸ್ವಲ್ಪ ಕಡಿಮೆ ಹಾಕ್ತಿರಲ್ಲ ಹಿಟ್ಟ, ಹಂಗೆ ಕಮ್ಮಿ ಹಾಕೋರಿ. ಹಾಕ್ಕೊಂಡು ಇದು 8-10 ನಿಮಿಷ ಏನು ಮಾಡೋಣಪ್ಪ ಅಂತಂದರೆ ಇದು ಮುಚ್ಚಿ ತೆಗೆದು ಇಟ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣಂತ್ರಿ. ಅಲ್ಲಿವರೆಗೂ ನಾವಿಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಒಗ್ಗರಣೆ ತೊಗೊಳ್ಳೋಣ್ರಿ. ಅದಕ್ಕೆ ಮಸ್ತ್ ಒಗ್ಗರಣೆ. ಈ ಒಗ್ಗರಣೆಗೆ ನಾ ಇಲ್ಲಿ 2 ಚಮಚದಷ್ಟು ನಾ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೆ. ಈಗೇನೈತಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಪೆರಿ ಮಸಾಲ ಹಾಕ್ಕೊಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ನೀವು ಬೇಡಪ್ಪ ನಮಗೆ ಪೆರಿ ಮಸಾಲ ಅನ್ನೋದಿದ್ರೆ ನೀವು ಮ್ಯಾಗಿ ಮಸಾಲಾನೂ ಯೂಸ್ ಮಾಡ್ಕೋಬೋದು ರೀ. ಮ್ಯಾಗಿ ಮಸಾಲಾನೂ ಬೇಡ, ನಮಗೆ ಪೆರಿನೂ ಬೇಡ ಅನ್ನೋದಿತ್ತಂದ್ರೆ ನೀವು ಖಾರ ಹಾಕೊಂಡ್ರೂ ನಡಿತೈತೆ ರೀ. ಸ್ವಲ್ಪ ಖಾರದ ಪುಡಿ ಹಾಕೋಬೇಕು. ಆಮೇಲೆ ಏನೈತಲ್ಲ ಇಲ್ಲಿ ಸ್ವಲ್ಪ ಉಪ್ಪು ರುಚಿಗೆ ನೋಡ್ಕೊಂಡು ನಾನು ಇಲ್ಲಿ ಉಪ್ಪು ಹಾಕೊಳಕತ್ತೀನಿ. ನೋಡಿರಿ, ನಿಮಗೆ ಎಷ್ಟು ಬೇಕಾಗ್ತೈತೆ ನೋಡಿಕೊಂಡು ನೀವು ಇದಕ್ಕೆ ಉಪ್ಪು ಸೇರಿಸ್ಕೊರಿ. ಮತ್ತು ಇದು ಭಾಳ ಬಿಸಿ ಮಾಡಬೇಡ್ರಿ, ಹೊತ್ತೊಕ್ಕೈತೆಲ್ಲ. ಸ್ವಲ್ಪ ಒಂಚೂರು ಅದು ಕಲರ್ ಚೆಂದ ಬರ್ತೈತಿ. ಹಾಗಾಗಿ ನೋಡಿರಿ, ಈಗ 10 ನಿಮಿಷ ಆಗಿತ್ತು, 10-12 ನಿಮಿಷನ ಆಗಿತ್ತು. ಇದು ಆಗೈತಿ. ನಾನು ಇಲ್ಲಿ ಕಟ್ ಮಾಡಕತ್ತೀನಿ. ಸ್ವಲ್ಪ ಬಿಸಿ ಇದ್ದಂಗೆ ನೀವು ಇದನ್ನು ಏನು ಮಾಡ್ಬೇಕು ರೀ, ನಿಮಗೆ ಯಾವ ಶೇಪ್ ಬೇಕಾಗ್ತೈತಲ್ಲ ಆ ಶೇಪ್ಲೆ ನೀವೇನು ಮಾಡಬೇಕು, ಇದನ್ನು ಕಟ್ ಮಾಡಿ ತೆಗೆದಿಟ್ಕೋಬೇಕು ರೀ. ಕಂಪ್ಲೀಟಾಗಿ ಆರು ತನಕ ಬಿಚ್ಚಬೇಡ್ರಿ ಅವ್ರನ್ನ. ಈಗ ತೋರಿಸ್ತೀನಿ ನೋಡಿರಿ, ಈಗ ಕಂಪ್ಲೀಟಾಗಿ ಆರೈತಿ. ಇದು ಪೂರ್ತಿ ತಣ್ಣಗಾಗೈತಿ. ಈಗೇನೈತಲ್ಲ ಈಗ ವಡಿ ಒಂದೊಂದು ತಾಟ್ನಿಂದ ಹೊರಗೆ ತೆಗಿಯೋಣಂತ್ರಿ. ತೋರಿಸ್ತೀನಿ ತಡೀರಿ. ಎಷ್ಟು ಆರಾಮ್ಸೆ ಬಿಚ್ಚಿ ಬರ್ತಾವೆ ಅಂತಂದ್ರೆ ಅಷ್ಟು ಆರಾಮ್ಸೆ ಬಿಚ್ಚಿ ಬರ್ತಾವೆ, ಕಷ್ಟನೇ ಇಲ್ಲ. ನೋಡಿರಿ, ಬರೀ ಹಿಂಗೆ ಎದ್ದು ಬರ್ತಾವೆ ವಡಿಗಳು. ಈಗೇನದಾವಲ್ಲ ಇವನ್ನೆಲ್ಲ ವಡಿ ಒಂದು ಸಪ್ರೇಟ್ ಇದಕ್ಕೆ ಒಂದು ತೆಗೆದು ನಾವು ನೋಡ್ಕೊರಿ. ನಿಮಗೆ ಶೇಪ್ ಯಾವ ಶೇಪ್ ಬೇಕೋ ಆ ಶೇಪ್ಲೆ ನೀವು ಇದನ್ನು ಕಟ್ ಮಾಡಿ ತೊಗೋಬೋದು ರೀ. ಇವು ದೊಡ್ಡ ಆಗ್ಯಾವ. ನಾವು ಇನ್ನೂ ಸಣ್ಣ ಮಾಡ್ತೀನಂತೆ ಈ ಸದ್ಯ. ಮೊದಲು ಈ ದೊಡ್ಡ ಕಟ್ ಮಾಡಿ ತೊಗೊಂಡು ಆಮೇಲೆ ಅವು ಸಣ್ಣಗೆ ಕಟ್ ಮಾಡ್ಕೊತೀನಂತ. ಹಿಂಗೇನೈತಲ್ಲ ಅಷ್ಟು ಕಟ್ ಮಾಡಿ ಇಟ್ಕೊಬೋದು. ಒಂದು ನನಗೇನು ಒಗ್ಗರಣೆ ತೊಗೊಂಡಲ್ಲ, ನೀವು ಹಂಗೆ 2 ಮೆಥಡ್ ಮಾಡ್ಕೋಬೋದು ರೀ. ಇವನ್ನ ಏನೈತಲ್ಲ ಆಗಳಿಗೆ ಒಗ್ಗರಣೆ ತೊಗೊಂಡಿಲ್ಲ, ಒಗ್ಗರಣೆ ಒಳಗೆ ಹಾಕಿ ಆಮೇಲೆ ನೀವು ಎಣ್ಣೆ ಒಳಗೆ ಡೀಪ್ ಫ್ರೈಯೂ ಮಾಡ್ಬೋದು. ಬಟ್ ಎಣ್ಣೆ ಚಲೋ ಅಲ್ಲ ಅಂತ ಹೇಳಿ ನಾನು ಇದನ್ನೇನೈತಿ ಬರೀ ಒಗ್ಗರಣೆ ತೊಗೊಳಕತ್ತೀನಿ ರೀ. ಈಗ ಒಗ್ಗರಣೆ ಒಳಗೆ ನಾವು ಇದನ್ನು ಹಾಕೋಣಂತ. ಈಗ ಇದನ್ನು ಚೆಂದಾಗ ನಾ ಏನು ಮಾಡೋಣಂತ್ರಿ, ಒಂದೊಂದು ಹಾಕ್ಕೊಂಡು ಈಗ ಏನು ಮಾಡೋಣ, ನೀಟಾಗಿ ಎಲ್ಲ ಕೂಡಿ ಈಗ ಮಿಕ್ಸ್ ಮಾಡ್ಕೊಳೋಣಂತ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ, ಭಾಳ ಅಂದ್ರೆ ಭಾಳ ಚೆಂದ ಆಗ್ತಾವೆ. ಸೇಮ್ ಪನ್ನೀರ್ ಟೇಸ್ಟ್ ಕೊಡ್ತೈತೆ ರೀ, ಆ ಪರಿ ಚೆಂದ ಆಗ್ತಾವೆ. ನನ್ನ ಮಕ್ಳಂತೂ ನೋಡಿಕ್ಲ, ಮಮ್ಮಿ ಏನು ಪನ್ನೀರ್ ಫ್ರೈ ಮಾಡಿ ಅನ್ನಿ ಅಂತ ಕೇಳಿದರು. ಹಂಗೆ ಚೆಂದ ಅಷ್ಟು ಪರಿ ಗೊತ್ತಾಗಂಗಿಲ್ಲ ರೀ ಇವು ಅನ್ನದಲ್ಲೇ ಮಾಡ್ಯಾರಂತ ಹೇಳಿ. ಹಂಗೆ ಆಗ್ತಾವೆ ಇವು. ನೋಡಿರಿ, ಏನು ಮಾಡು, ನೀವನ್ನೆಲ್ಲ ಹಿಂಗೆ ಹಾಕ್ಕೊಂಡು ಅಷ್ಟು ನೀಟಾಗಿ ಏನೈತಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತಾನೆ ಇವನ್ನೇನು ಮಾಡೋಣ. ಸದ್ಯ ಇದನ್ನು ಫ್ರೈ ಮಾಡ್ಕೊಳೋಣಂತ್ರಿ.
ನಾಲ್ಕು ಸೈಡ್ ಒಂದು ಸ್ವಲ್ಪ ಬ್ರೌನ್ ಆಯ್ತಂದ್ರೆ ಚಲೋ ಅನ್ನಿಸ್ತಾವ್ರಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ಕೊಳ್ಳೋಣಂತ ಈ ಸದ್ಯ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಎಷ್ಟು ಚಂದ ಆಗ್ಯಾವು, ಎಷ್ಟು ಚಂದ ಕಲರು ಬಂದಾವು. ಈಗ ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ, ನಿಮಗೆ ಬೇಕಿತ್ತಂದ್ರೆ ನೋಡಿರಿ ಇಲ್ಲಿ ಎಷ್ಟು ಚಂದ ಆಗ್ಯಾವು. ಸೇಮ್ ಪನ್ನೀರ್ ಗತೆ ಕಾಣಕತ್ತೈತಿಲ್ಲ ರೀ, ಭಾಳ ರುಚಿನೂ ಆಗ್ತಾವ್ರಿ, ಭಾಳ ಚಂದೂ ಆಗ್ತಾವು. ಟ್ರೈ ಮಾಡಿರಿ ಮನ್ಯಾಗ, ಮಕ್ಳಿಗೆ ಮಾಡಿಕೊಡ್ರಿ. ಪನ್ನೀರು ಚೀಸು ಅವೆಲ್ಲ ತಿನ್ನೋಕ್ಕಿಂತ ಬೆಸ್ಟ್ ಇದು. ಅನ್ನದಲ್ಲೇ ಮತ್ತು ಅನ್ನ ಮಜ್ಜಿಗೆ ಕಡ್ಲೆ ಇಟ್ಬಿಟ್ರೆ ಮತ್ತೊಂದು ಏನಿಲ್ಲ ಅದ್ರೊಳಗೆ. ಅವ 3 ಇಂಗ್ರೀಡಿಯೆಂಟ್ ಅದಾವೆ ಮೇನ್ ಇಂಗ್ರೀಡಿಯೆಂಟ್. ಮತ್ತು ಮಸಾಲ ಅಂದರೆ ಪೆರಿ ಪೆರಿ ಒಂದೇ. ನೀವು ಪೆರಿ ಪೆರಿನೂ ಬೇಡ ಆತಪ್ಪ ಅಂತಂದ್ರೆ ನೀವು ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು. ರುಚಿ ಆಗ್ತಾವೆ, ಚಂದ ಆಗ್ತಾವೆ, ಹೆಲ್ತಿಗೂ ಭಾಳ ಚಲೋ. ಸೊ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸ್ಕೂಲಿಂದ ಬಂದ ಕೂಡಲೇ ಮಕ್ಕಳಿಗೆ ಕೊಡಲಿಕ್ಕೆ ಭಾಳ ಚಲೋ ಅನ್ನಿಸ್ತಾವೆ ಇವು. ನೀವು ಇದನ್ನು ಇನ್ನೊಂದು ಥರನೂ ಮಾಡ್ಕೋಬೋದು. ನಾ ಇಲ್ಲಿ ಏನೈತಲ್ಲ ಸ್ಟೀಮ್ ಮಾಡಿಕೊಂಡು ನಾ ಇಲ್ಲಿ ಕಟ್ ಮಾಡಿ ಇದನ್ನು ಫ್ರೈ ಮಾಡಿ ಒಗ್ಗರಣೆ ತೊಗೊಳಕತ್ತೀನಿ. ನಿಮ್ಗೆ ಹಿಂಗೆ ಬೇಡ ಆಯ್ತಪ್ಪ ಅನ್ನೋದಿತ್ತಂದರೆ ನೀವು ಈ ತಾಳಿಪಟ್ಟಿ ಥರನೂ ಮಾಡ್ಕೋಬೋದು. ಇಲ್ಲಾಂದ್ರೆ ದೋಸೆ ಥರನ ಆಗಳೇನು ಮಿಕ್ಸರಿಂದ ಹಾಕೊಂಡು ತೆಗೆದ್ವಲ್ಲ ಅದೇ ಬ್ಯಾಟರ್ನ ನೀವೇನು ಮಾಡಬೇಕಪ್ಪ ಅಂತಂದ್ರೆ ದೋಸೆ ಹಂಚ್ ಮ್ಯಾಗೂ ನೀವು ದೋಸೆ ಗತಿನೂ ಹಾಕೊಂಡು ತಿಂದ್ರೂ ಅದು ಚಲೋ ಆಗ್ತೈತಿ. ಇಲ್ಲಾಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀವು ಉಳ್ಳಾಗಡ್ಡಿ ಅದು ಸೇರಿಸಿ, ಉಳ್ಳಾಗಡ್ಡಿ ಖಾರ ಅವು ಕೊತ್ತಂಬರಿ ಸೊಪ್ಪು ಅದೆಲ್ಲ ಸೇರಿಸಿ ಭಾಳಷ್ಟು ಉಳ್ಳಾಗಡ್ಡಿ ಹಾಕಿ ನೀವು ತಾಳಿಪಟ್ಟಿ ಗತೆನೂ ಮಾಡ್ಕೋಬೋದು. ಅವೂ ಚಲೋ ಆಗ್ತಾವ್ರಿ ತಾಳಿಪಟ್ಟಿ ಗತೆನೇ. ನಾನು ಅದನ್ನು ಟ್ರೈ ಮಾಡೀನಿ ಒಮ್ಮೆ. ನಿಮ್ಗೆ ಬೇಕಿತ್ತಂದ್ರೆ ನಾನು ಅದನ್ನು ನಿಮ್ಗೊಮ್ಮೆ ಮಾಡಿ ತೋರಿಸ್ತೀನಿ. ಸೇಮ್ ಹಿಂಗೆ ಮಿಕ್ಸರ್ಗೆ ಹಾಕೋತನ ಸೇಮ್ ಇದೇ ಪ್ರೊಸೀಜರ್ ಇರ್ತೈತೆ ರೀ. ಅದಾದ ಕೂಡಲೇ ಏನಾಗ್ತೈತಿ, ನಾನು ಏನೈತಲ್ಲ ಇದು ಉಗುದ್ಲ ಬೇಯಿಸ್ಕೊಂಡು ಇಲ್ಲಿ ಒಗ್ಗರಣೆ ತೊಗೊಳಕತ್ತೀನಿ. ಅದ್ರ ಬದಲು ನೀವೇನೈತಿ ಉಳ್ಳಾಗಡ್ಡಿ ಎಲ್ಲ ಹಸಿದು ಹಿಟ್ಟಿಗೆ ಹಾಕಿ ನೀವು ತಾಳಿಪಟ್ಟಿ ಗತೆ ಹಂಚ ಮೇಲೇ ದೋಸೆ ಹಾಕೋತೀವಲ್ಲ, ನೀವು ಹಂಗೆ ಹಾಕೊಂಡು ಮಾಡ್ಕೊಂಡ್ರು ಅದು ಭಾಳ ಚಂದ ಆಗ್ತೈತೆ ರೀ. ಅದೂ ಕಾಂಬಿನೇಷನ್ ಹಂಗೆ ಮಾಡ್ಕೊಂಡು ನೀವು ಅದನ್ನು ಕಾಯಿ ಚಟ್ನಿ ಜೋಡಿ ಭಾಳ ಮಸ್ತ್ ಅನ್ನಿಸ್ತೈತೆ. ನೀವು ಅದನ್ನೂ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಹಾಗೂ ಟ್ರೈ ಮಾಡಿ ನೋಡಿರಿ, ಇದನ್ನೂ ಟ್ರೈ ಮಾಡಿ ನೋಡಿರಿ. ಎರಡೂ ಥರನೂ ಭಾಳ ಚಂದ ಆಗ್ತಾವೆ. ಹೋಪ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಡಿಸ್ಕ್ರಿಪ್ಷನ್ ಒಳಗೆ ಕೆಳಗೆ ನನ್ನ ಎಲ್ಲ ರೆಸಿಪೀಸ್ ಲಿಂಕ್ಸ್ ಅದಾವು, ಎಲ್ಲನೂ ವಾಚ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ನನಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.